ಬೈಲಹೊಂಗಲ ತಾಲೂಕಿನ ಮಲ್ಲವನ ಬೆಳವಡಿ ಗ್ರಾಮದಲ್ಲಿ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಹಾಗೂ ಬೆಳವಡಿ ಗ್ರಾಮದ ಸಮಸ್ತ ಗುರು ಹಿರಿಯರ ಸಹಯೋಗದಲ್ಲಿ ಸ್ವರ್ಗರಥದ ಲೋಕಾರ್ಪಣೆ ಸಮಾರಂಭವು ಸೋಮವಾರದಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸಯ್ಯ ಸ್ವಾಮಿಗಳು ವಿರಕ್ತಮಠ, ಲೋಕಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಜಲಗಿ ಜನಪ್ರಿಯ ಶಾಸಕರು ಬೈಲಹೊಂಗಲ, ಅಧ್ಯಕ್ಷತೆಯನ್ನು ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಳವಡಿ ಹಾಗೂ ಅತಿಥಿಗಳಾಗಿ ಶ್ರೀ ಆರ್.ಎಸ್. ರೊಟ್ಟೆನವರ್, ಶ್ರೀ ವಿ.ಎಂ. ಕರಿಕಟ್ಟಿ, ಡಿ.ವೈ. ಗರಗದ್, ಬಿ.ಆರ್. ಪಾಟೀಲ್, ಬಿ.ಜಿ. ದೇಗಾವಿ, ಎಸ್.ಎನ್. ಕುಲಕರ್ಣಿ, ಎ.ಎಂ. ಬಾಗೇವಾಡಿ, ಆರ್.ಎಂ. ಮಟ್ಟಿ, ಎಸ್.ಐ. ಸಿದ್ದಣ್ಣವರ್, ಬಿ.ವಿ. ಬೆಳೆಗಾರ್, ವಿ.ಎನ್. ಬಡಿಗೇರ್, ವಿ.ಜಿ. ಪಿಸೆ, ಎನ್.ಜಿ. ತುರಾಯಿ, ಆರ್.ಐ. ರಾಯಜಿ, ಆರ್.ಬಿ. ಉಳ್ಳಿಗೇರಿ, ಬಿ.ಎಚ್. ನರೇಗಲ್, ರಾಜು ಬಿಸರೊಳ್ಳಿ ಇವರು ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಎಂ.ಪಿ. ಉಪ್ಪಿನ ಹಾಗೂ ಪ್ರಕಾಶ್ ಹುಂಬಿ ಇವರು ನಡೆಸಿದರು. ವಂದನಾರ್ಪಣೆಯನ್ನು ಶ್ರೀ ಶಿವಪ್ಪ ಹುಂಬಿ ಇವರು ನೆರವೇರಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು, ಗಣ್ಯರು, ಯುವಕರು, ಮಹಿಳೆಯರು ಭಾಗಿಯಾಗಿದ್ದರು. ಸ್ವಾಮೀಜಿಯವರ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಲ್ಲ. ಬೆಳವಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದೇನಂತ ಸನ್ಮಾನ್ಯ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿಯವರೇ ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಹಿರಿಯರಾದಂಥ ಅದು ಪ್ರಾರಂಭ ಆದ ನಂತರ ಅದರ ಒಂದು ಮಹತ್ವ ನಮಗೆ ಅರಿವು ಬಂತು. ಅದರ ಉಪಯೋಗ ಜನರಿಗೆ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ನಾವು ಅದನ್ನು ಏನು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿಲ್ಲ, ತೆಗೆದುಕೊಂಡು ಬಂದ ನಂತರ ಇವತ್ತು ಅದರ ಮಹತ್ವ ಎಲ್ಲರಿಗೂ ತಿಳಿಯಕತ್ತು. ಈಗ ಅದೇ ಜನರು ಇವತ್ತು ನಮಗೆ ಇನ್ನೂ ಒಂದು, ಯಾಕಂತಂದ್ರೆ ಬೈಲಹೊಂಗಲ ದೊಡ್ಡ ನಗರ ಆಗ್ತೈತಿ, ಇನ್ನೂ ಒಂದು ಆ ರೀತಿಯಾದಂಥ ಒಂದು ವಾಹನ ಸೌಕರ್ಯನ ನೀವು ಮಾಡಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತು ಬಹುಶಃ ನಾವೆಲ್ಲ ದುಃಖರಿದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ನಾವು ಬೈಲಹೊಂಗಲದಲ್ಲಿ ನಾವು ಕೇವಲ ಒಂದೇ ಒಂದು ವೆಹಿಕಲ್ ಅಷ್ಟೇ ಕೊಡ್ತೀವಿ ಪುರಸಭೆ ವತಿಯಿಂದ. ಇವರು ಇನ್ನೂ ಒಂದು ಸಂಘದವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ವೆಹಿಕಲ್ ಕೊಡೋದಲ್ಲ, ಆವತ್ತು ಅಲ್ಲಿ ಸಮಾಧಿಯಲ್ಲಿ ನಾವು ಕುಣಿತ ತಗ್ಸೋದಾಗಲಿ ಇನ್ನಿತರ ಮತ್ತೆ ಏನು ಕೆಲಸಗಳು ಇರ್ತಾವಲ್ಲ ಅದನ್ನು ಸಹಿತ ನಾವು ಇವತ್ತು ಸಂಘದ ವತಿಯಿಂದ ಇವತ್ತು ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ. ಅಂದ್ರೆ ಕಸಬರು ಕೂಡ ಕೆಲವೊಂದು ಜನ ಇರ್ತಾರೆ, ಅಂಥವ್ರಿಗೂ ಕೂಡ ಒಂದು ಅನುಕೂಲ ಆಗುವಂತಹ ಒಂದು ರೀತಿ ಒಳಗೆ ಈ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಈ ಒಂದು ಸ್ವರ್ಗರಥವನ್ನ ನಿರ್ಮಿಸಿ ಒಂದು ಸೇವೆ ಮಾಡುವಂಥದ್ದು ನಾವು ನೀವೆಲ್ಲರೂ ಒಂದು ಮೆಚ್ಚಿಕೊಳ್ಳುವಂಥ ಕೆಲಸ. ಈಗಿನ ನಿರ್ಮಾಣಗಳಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಕಟ್ಟಿದ್ರು ಕೂಡ ಒಂದು ಲಾಭದಾಯಕ ಸಂಸ್ಥೆಗಳನ್ನ ಕಟ್ಟುವಂತಹ ನಿರ್ಮಾಣದಲ್ಲಿ ಒಂದು ನಿಸ್ವಾರ್ಥವಾಗಿ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಸಂಘವನ್ನು ಸ್ಥಾಪಿಸಿದ್ದು ನಿಜವಾಗಲೂ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ಈ ಒಂದು ಸಂಘ ಇದೇ ರೀತಿಯಾಗಿ ಸಮಾಜಮುಖಿಯಾದ ಕೆಲಸಗಳನ್ನ ಮಾಡುತ್ತಾ ಮುನ್ನಡೆಯಲಿ. ಆ ಒಂದು ಸಂಘಕ್ಕೆ ಗ್ರಾಮದ ಪರವಾಗಿ ಇರ್ಬೋದು, ನಮ್ಮ ವೈಯಕ್ತಿಕವಾಗಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಸಹಾಯ ಸಹಕಾರವನ್ನು ಕೊಟ್ಟು ಅದರ ಜೊತೆಗೆ ಏನಾದರೂ ಸ್ವಲ್ಪ ಲೋಪದೋಷಗಳಾಗಿದ್ರು ಅದನ್ನು ಎತ್ತಿ ಮಾತನಾಡದೆ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಸಂಘದವರು ಒಳ್ಳೆಯ ವಿಚಾರವನ್ನು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಏನಾದ ಕೊಡುಗೆ ಮಾಡೋಣ ಅನ್ನುವಂಥ ಉದ್ದೇಶದಿಂದ ಅವರು ಸಂಘದವರು ತಗೊಂಡಂಥ ನಿರ್ಣಯ ಒಳ್ಳೆಯ ನಿರ್ಣಯ. ಇವತ್ತು ಆ ಕಾರ್ಯಕ್ರಮ ನಿಮ್ಮ ಎಲ್ಲರ ಮಧ್ಯೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿ ಇನ್ನೂ ಈ ಸಂಘದವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀನಿ ಅಂತ. ಹಾಗೂ ನಾನು ಈ ಸಂಘವನ್ನು ಸ್ಥಾಪನೆ ಮಾಡಿದಾಗ ಹೇಳಿದ್ದೆ ಸಂಘದವರಿಗೆ, ಸಂಘ ಸ್ಥಾಪನೆ ಮಾಡುವುದು ಮೊದಲು ಒಳ್ಳೆಯದು ಅನಿಸ್ತದೆ, ಆ ಸಂಘದ ನಡೆಸಿಕೊಂಡು ಒಳ್ಳೆಯ ಕಾರ್ಯಕ್ರಮ ಹಂಚಿಕೊಂಡು ಹೋಗೋದಂದ್ರೆ ಬಹಳ ಕಠಿಣವಾದಂಥ ಪರಿಸ್ಥಿತಿ. ಯಾಕಂದ್ರೆ ಒಂದು ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಅದಕ್ಕೆಲ್ಲ ಸಹಾಯ ಸಹಕಾರ, ಊರಿನ ಹಿರಿಯರ ಆಶೀರ್ವಾದ ಎಲ್ಲ ಬೇಕು. ಅದಕ್ಕೆ ಅವರಿಗೆ ದುರ್ಗೇಶ್ವರನ್ನು ಯಾವುದೇ ರೀತಿಯಲ್ಲಿ ಅವರ ಸಂಘ ಒಂದು ಉನ್ನತ ಹೋಗಿ ಇನ್ನೂ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಮಾಡುತ್ತಾ ಈ ಒಂದು ಬೆಳಕು ಗ್ರಾಮಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥ
ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದೆ. ಈ ಒಂದು ಕಾರ್ಯಕ್ರಮ ಲೋಕಾರ್ಪಣೆಯ ಸಂದರ್ಭದಲ್ಲಿ ಹೊರಗಡೆ ಲೈಟ್ ಹೋಯ್ತು ಒಂದು ಸಂದರ್ಭದಲ್ಲಿ. ಬಂದಾಗ ಹಿಂಗ ಉದ್ಘಾಟನೆ ಮಾಡಕ್ಕೆ ಬಂದಾಗ ನಮ್ಮ ಜನಪ್ರಿಯ ಶಾಸಕರು ಹೇಳಿದ್ರು ಏನಂತೇಳಿ, ಈ ಸಂಘದಲ್ಲಿ ನಾನು ಒಬ್ಬರು ಸದಸ್ಯರಾಗಿರ್ತೇನೆ ಅನ್ನುವಂಥ ಒಂದು ವಿಚಾರ. ಅದಕ್ಕೆ ದಯವಿಟ್ಟು ಸಂಘದಲ್ಲಿ ಅವರೊಬ್ಬರು ಸದಸ್ಯರಿಂದ ಅಂತಂದ್ರೆ ಆ ಒಂದು ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾರೆ ಅಂತ ದಯವಿಟ್ಟು ಜೋರಾಗಿ ಅವರಿಗೆ ಚಪ್ಪಾಳೆ ಮೂಲಕ ಅವ್ರದೇ ಆದಂತ ಗಾಡಿ ಮತ್ತು ಹೊರಗಡೆ ಲೈಟ್ ಹೋದಕ್ಕೆ ಆ ಬೆಳಕು ಸಂಸ್ಥೆಯ ಲೋಕಾರ್ಪಣೆ ಮಾಡ್ತಿರ್ತಕ್ಕಂಥ ಕಾರಣಕ್ಕೆ ಕೌಜಲಿಗೌಡ ಗಾಡಿಯನ್ನ ಚಾಲು ಮಾಡಿ ಅದಕ್ಕೆ ಬೆಳಕಿಡಿದ ಅದೇ ತರ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ಬಂದಾಗ ಅದೊಂದು ಹೆಮ್ಮೆಯ ವಿಷಯ. ಅವ್ರ ಆಶೀರ್ವಾದ ಇದೆ ಅನ್ನುವಂತ ಒಂದು ಸಂದರ್ಭವನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ಒಂದು ತಪ್ಪುತಡೆಗಳಾದರೂ ದಯವಿಟ್ಟು ಮಾರ್ಗದರ್ಶನ ಕೊಡ್ರಿ. ನೀವು ಯಾವ ರೀತಿ ಹೇಳ್ತೀರಿ ಆ ರೀತಿ ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ನಾವು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಆಶೀರ್ವಾದ ಪಡೆದುಕೊಂಡು ನಾವು ಮುಂದೋಗ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇದು ಮಾಡಿದ ಒಳ್ಳೆಯದಾಗ್ತದೆ, ನಮ್ಮ ಜನ ಬಹಳ ಅನುಕೂಲ ಇದೆ ಅಂತ ಮಾತನ್ನ ಅವತ್ತಿನ ದಿನ ಅವರ ಚರ್ಚೆಯಲ್ಲಿ ಹೇಳಿದ್ದೆ. ಇನ್ನು ಸುಮಾರು ಸಲಹೆಗಳು ಕೊಟ್ಟಾಗ ಇದು ಅತಿ ಅವಶ್ಯಕ ಬೆಳವಣಿಗೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಈಗ ನಮ್ಮ ಉದಯ ಮಾಡೋದು ಹೇಳಿದ್ರು ಜನ ಬರ್ತಾ ಇಲ್ಲ, ತೊಂದರೆ ಆಗ್ತಿದೆ ಅಂತೇಳಿ ಒಂದೆರಡು ಪ್ರಕರಣಗಳನ್ನು ನಾವು ನೋಡಿದೆವು. ಯಾಕಂದ್ರೆ ಎತ್ಕೊಂಡು ಹೋಗುವಂತ ಸ್ಥಿತಿ ಬಹಳ ಗಂಭೀರ ಆಗ್ತದೆ. ಮೊನ್ನೆ ಒಂದು ಪ್ರಕರಣ ಈಗ ಸಹಜ ಮಾತಾಡೋ ಹೇಳಿದ್ರು, ಎಲ್ಲ ಬರ್ಬೇಕಂತೇಳಿ ಆಗ ಹೇಳಿರಲ್ಲ. ಅದಕ್ಕೆ ಇನ್ನೊಂದು ಏನು ಹೇಳ್ತೇನೆ, ನಾನು ಎಲ್ಲ ಅಲ್ಲಿ ಬರ್ತೇವು, ಅಲ್ಲಿಂದ ಅದನ್ನೆಲ್ಲ ಬಿಟ್ಕೊಂಡು ನಾವು ಬೈಕ್ ತಗೊಂಡು ಹೋಗ್ಬಿಡ್ತೇವೆ. ಇದು ಬರಲಿ ಬಗ್ಗೆ ಮಟ್ಟಿಗೆ ನಾವು ಇಲ್ಲಿ ಕೂತ್ಬಿಡೋದು. ದಯವಿಟ್ಟು ಅದ್ರ ಜೊತೆ ಹೋಗ್ಬೇಕು. ಹೆಗಲಿ ಕೊಟ್ಟು ನಾವು ಹೋದ್ರೆ ಮಾತಾಡ್ಕೊಂಡು ಸ್ವಲ್ಪ ಒಳ್ಳೆಯ ಒಂದು ದಿನ ಅನಿಸ್ತದೆ. ಮತ್ತೆ ಗಾಡಿಗೂ ಅಷ್ಟೇ ಅವಶ್ಯಕತೆ ಐತ್ರಿ. ಯಾಕಂದ್ರೆ ಅದ್ರಾಗ ಅನಾನುಕೂಲತೆ ಬರೋದು ಟ್ಯಾಕ್ಟರ್ ವ್ಯವಸ್ಥೆ ಇರ್ತೈತಿ. ನಮ್ಮ ಊರಾಗ ಏನಾದ್ರು ಬೇಕಂತಂದ್ರೆ ಈಗ ಟ್ಯಾಕ್ಟರ್ದಾಗ ನಮ್ಮ ಊರಾಗ ಪಲ್ಲಂಗ ಯಾರು ಕೊಡ್ತಾ 20 ಗುಡಿ ಪಲ್ಲಂಗ ಒಂದೇ ಕೊಡಿರ್ತಾರೆ. ಅಲ್ಲ ಇಂಥ ಹಲವಾರು ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಆಮೇಲೆ ಈಗ ನಾವು ವಿಚಾರ ಮಾಡಿ ಎಲ್ಲರ ಯಾರಪ್ಪ ಭಿಕ್ಷುಕರು ರೊಕ್ಕ ಕೊಡುವಾಗ ಒಂದು 2 ರೂಪಾಯಿ ಗಟ್ಟಿ ತೆಗಿತಾರೆ, 5 ರೂಪಾಯಿ ಗಟ್ಟಿ ತೆಗೆದು ಒಳಗೆ ಇಟ್ಕೊತೀವಿ, 2 ರೂಪಾಯಿ ತೆಗಿತೀವಿ. ಅದಕ್ಕಿಂತ 1 ರೂಪಾಯಿ ಸಿಕ್ಕರು ಹಾಕಬೇಕು ಅಂತ. ಅಂತ ಒಂದು ಸಂದರ್ಭದಾಗ ಅವರು ಬೆಳಕು ಗ್ರಾಮಾಭಿವೃದ್ಧಿ ಸಂಘದವರು 8,20,000 ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ರೊಕ್ಕ ಹಾಕಿ ಅದನ್ನ ಮಾಡೋದಂದ್ರೆ ಅದೇನು ಸಾಮಾನ್ಯ ಕೆಲಸ ಅಲ್ಲ. ಸರ್ಕಾರದ ಕೊನೆಯ ದಾರಿಯನ್ನು ಹೋಗುವಂಥ ಆ ರಥ ಖಂಡಿತವಾಗಿ ಬೆಳವಣಿಗೆ ಅವಶ್ಯಕತೆ ಇತ್ತು. ಅಂಥದ್ದನ್ನು ಒದಗಿಸಿಕೊಂಡಂಥ ಆ ಒಂದು ಬೆಳಕು ಗ್ರಾಮಾಭಿವೃದ್ಧಿ ಸಂಸ್ಥೆಗೆ ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಈ ಒಂದು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಎಲ್ಲ ಹಿರಿಯರ ಒಂದು ಸಲಹೆ ಮೇರೆಗೆ ಇವತ್ತು ಅದನ್ನು ನಡೆಸಿಕೊಂಡು ಹೋಗಿದ್ದಾರೆ. ಮತ್ತೊಮ್ಮೆ ವೇದಿಕೆ ಮೇಲೆ ನನಗೆ ಮಾತನಾಡಲು ಅವಕಾಶ ಇದಕ್ಕೆ ಮೇಲೆ ಎಲ್ಲ ಹಿರಿಯರಿಗೂ ತಮಗೆಲ್ಲರೂ ಕೂಡ ಬರೆಸುತ್ತಾ ನನ್ನ 2 ಮಾತುಗಳು ಜೈ ಹಿಂದ್ ಜೈ ಮಹಾರಾಷ್ಟ್ರ. 8 ಲಕ್ಷ ರೂಪಾಯಿಗಳನ್ನ ಆ ಸ್ವರ್ಗರಥಕ್ಕೆ ವಿನಿಯೋಗ ಮಾಡಿ ಇಷ್ಟೊಂದು ಸುಸಜ್ಜಿತವಾಗಿ ಮಾಡಲಿಕ್ಕೆ ಸಂಘ 16 ವರ್ಷದಿಂದ ನಿರ್ಮಾಣ ಆಗಿದೆ. ಏನು ಇಲ್ಲ, ಕೆಲವು ವರ್ಷಗಳಲ್ಲಿ ಬೆಳಕು ಗ್ರಾಮಾಭಿವೃದ್ಧಿ ಸಂಘ ಅಂತಕ್ಕಂಥ ಸಂಘವನ್ನು ಕಟ್ಟಿಕೊಂಡು ಸುಮಾರು ವರ್ಷ 2-3 ವರ್ಷದಲ್ಲಿ ಈ ಸಂಘ ನಿರ್ಮಾಣ ಆಗಿದೆ. ಇಷ್ಟರಲ್ಲೇ ಕೂಡ ಅವರು ಯಾವುದೇ ಬಂದಿರತಕ್ಕಂಥ ಸಂಘದಿಂದ ಬಂದಿರತಕ್ಕಂಥ ಆದಾಯವನ್ನ ಸ್ವಹಿತಾಸಕ್ತಿಗೆ ಬಳಸಿಕೊಳ್ಳಲಾಗ್ತದೆ. ಸಮಾಜ ಮುಖೇನ ಕೆಲಸಗಳಿಗೆ ಇದು ಸದ್ವಿನಿಯೋಗ ಆಗಲಿರ್ತಕ್ಕಂಥ ಸದುದ್ದೇಶದಿಂದ ಈ ಭಾಗದ ಈ ನಾಡಿನ ಸಮಸ್ತ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಅಂತ ಕೆಲಸ ಏನಾದರೂ ಮಾಡಬೇಕಂತ ತಿಳ್ಕೊಂಡು ಈ ಸ್ವರ್ಗರಥ ಕಾರ್ಯಕ್ರಮವನ್ನು ಮಾಡಿದಾರಲ್ಲ, ಮೊದಲಿಗೆ ಅವರಿಗೆ ನನ್ನ ಬೆಳವಣಿಗೆ ಗ್ರಾಮದ 5ನೇ ವಾರ್ಡ್ ಪರವಾಗಿ ಸಮಸ್ತ ನಾಡ ನಾಗರಿಕರ ಪರವಾಗಿ ಮೊದಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.